सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ಜೂನ್ ತಿಂಗಳ ಧನುಸು ರಾಶಿಯ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನುಸು ರಾಶಿಯವರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ನೋಡೋ ಹಾಗಿದ್ದರೆ ಜೂನ್ ತಿಂಗಳು ನಿಮಗೆ ಸಕಾರಾತ್ಮಕವಾಗಿರುತ್ತದೆ. ಗುರುವಿನ ದೃಷ್ಟಿಯಿಂದ ಧನಲಾಭ ಹೆಚ್ಚಾಗುತ್ತದೆ. ಹೊಸ ಆದಾಯದ ಮೂಲ ನಿಮಗೆ ಸೃಷ್ಟಿಯಾಗುತ್ತದೆ. ದೀರ್ಘಕಾಲದ ಹೂಡಿಕೆಗಳಿಂದ ನಿಮಗೆ ಅತ್ಯಂತ ಲಾಭಕರ ಅಂಶವಿದೆ. ಇನ್ನು ವೃತ್ತಿ ಹಾಗೂ ಉದ್ಯೋಗದ ಬಗ್ಗೆ ನೋಡೋ ಹಾಗಿದ್ದರೆ ಯಾರೆಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಇರುವಂಥ ವ್ಯಕ್ತಿಗಳು ಅಥವಾ ಕೌನ್ಸಿಲಿಂಗ್ ಕ್ಷೇತ್ರದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಉತ್ತಮವಾದ ಪ್ರಗತಿಶೀಲ ಒಂದು ಅಂಶವಿದೆ. ಇನ್ನು ಕಚೇರಿಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ನಿಮಗೆ ಅತ್ಯಂತ ಗೌರವ ಸಿಗಲಿದೆ. ನಿಮಗೆ ಮೇಲಾಧಿಕಾರಿಗಳಿಂದ ಪ್ರಮೋಷನ್ ಅನ್ನೋದು ಸಿಗುತ್ತದೆ. ಇನ್ನು ವ್ಯವಹಾರ ಕ್ಷೇತ್ರದಲ್ಲಿ ಇರುವಂತಹ ಈ ರಾಶಿಯವರಿಗೆ ಜೂನ್ ತಿಂಗಳು ನಿಮಗೆ ಹೊಸ ಹೊಸ ಅವಕಾಶಗಳು ಸಿಗಲಿದೆ. ವಿದೇಶಿ ವ್ಯವಹಾರ ಅಥವಾ ಹೊರ ರಾಜ್ಯದ ಒಂದು ವ್ಯವಹಾರಗಳಿದ್ದರೆ ಅಲ್ಲಿಂದ ನಿಮಗೆ ಒಂದು ಲಾಭದಾಯಕ ಅಂಶವಿದೆ. ಸ್ಟೇಷನರಿ, ಗ್ರಂಥಾಲಯ ಅಥವಾ ಆಹಾರ ಧಾನ್ಯ ಪದಾರ್ಥಗಳನ್ನು ವ್ಯವಹಾರ ಮಾಡುವಂಥ ವ್ಯಕ್ತಿಗಳಿಗೆ ವಿಶೇಷವಾದ ಒಂದು ಪರಿಹಾರ ಲಭಿಸಲಿದೆ. ಹೊಸ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡುವಂತಹ ವಿಚಾರವಿದ್ದರೆ ಜೂನ್ ತಿಂಗಳು ನಿಮಗೆ ಉತ್ತಮವಾದ ಅವಕಾಶವಿದೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಈ ರಾಶಿಯವರಿಗೆ ಉತ್ತಮವಾದ ವಿಚಾರವಿದೆ. ನಿಮ್ಮ ಸಂಗಾತಿಯ ಜೊತೆಗೆ ಆಧ್ಯಾತ್ಮಿಕವಾದ ಪ್ರವಾಸವನ್ನು ಕೈಗೊಳ್ತೀರಾ. ಇದರಿಂದ ಪರಸ್ಪರ ಗೌರವ ಹೆಚ್ಚಾಗುತ್ತದೆ. ಸಿಂಗಲ್ಸ್ ಆಗಿರುವಂಥ ವ್ಯಕ್ತಿಗಳಿಗೆ ನಿಮಗೆ ಸರಿ ಹೊಂದುವಂತಹ ಸಂಗಾತಿ ನಿಮಗೆ ದೊರೆಯುತ್ತಾರೆ. ಇನ್ನು ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಮನೆಯಲ್ಲಿ ಧಾರ್ಮಿಕವಾದ ಪೂಜೆಗಳು ನೆರವೇರುವಂಥ ಸಾಧ್ಯತೆ ಇದೆ. ಹಿರಿಯರ ಹಾಗೂ ಗುರುಗಳ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರುತ್ತದೆ. ಮಕ್ಕಳ ಪ್ರಗತಿಯಲ್ಲಿ ನಿಮ್ಮ ಕುಟುಂಬದ ವಾತಾವರಣ ಹೆಚ್ಚಾಗುತ್ತದೆ. ಒಡ ಹುಟ್ಟಿದವರಿಂದ ಏನೇ ಒಂದು ಹಳೆಯ ಜಗಳ ಇದ್ದರೂ ಈ ತಿಂಗಳು ಸರಿ ಹೋಗುವಂಥ ವಿಚಾರವಿದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಧನುರಾಶಿಯವರಿಗೆ ಬೊಜ್ಜಿನ ಸಮಸ್ಯೆ ಕಾಣಿಸ್ಬೋದು. ಸಿಹಿ ಪದಾರ್ಥ ಹಾಗೂ ಎಣ್ಣೆಯ ಪದಾರ್ಥದಿಂದ ಸ್ವಲ್ಪ ದೂರ ಇರಿ. ಪ್ರತಿದಿನ ಧ್ಯಾನವನ್ನು ಮಾಡಿ, ವಾಕಿಂಗನ್ನು ಮಾಡಿ ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ. ನಿಮ್ಮ ರಾಶಿಯವರ ಒಂದು ಪರಿಹಾರದ ಮಾರ್ಗವನ್ನು ನೋಡೋ ಹಾಗಿದ್ದರೆ ಧನು ರಾಶಿಯವರಿಗೆ ಗುರು ಹಾಗೂ ಶಿವನ ಆರಾಧನೆ ಅತ್ಯಂತ ಶ್ರೇಷ್ಠ. ನೀವು ಶ್ರೀ ಗುರು ಬೃಂದಾವನ ಕ್ಷೇತ್ರಕ್ಕೆ ಹೋಗಿ ಮಂತ್ರಾಲಯ ಒಂದು ರಾಯರ ಒಂದು ದರ್ಶನ ಮಾಡಿ ಸೇವೆಯನ್ನು ಸಲ್ಲಿಸಿ. ಅದೇ ರೀತಿ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಭೇಟಿ ನೀಡಿ ನಿಮ್ಮ ಕಷ್ಟಗಳು ದೂರವಾಗಿ ಹೋಗುತ್ತದೆ. ಈ ರಾಶಿಯವರ ಒಂದು ಅದೃಷ್ಟದ ಬಣ್ಣ ತಿಳಿ ನೀಲಿ ಹಾಗೂ ಕೇಸರಿ. ನೋಡಿದ್ರಲ್ಲ ವೀಕ್ಷಕರೇ, ದೈವಭಕ್ತಿ ಹಾಗೂ ಧನಾತ್ಮಕ ಚಿಂತೆ ಇರೋದರಿಂದ ದೈವಭಕ್ತಿ ಹಾಗೂ ಧನಾತ್ಮಕ ಚಿಂತೆಯಿಂದ ದೂರ ಇರೋದರಿಂದ ದೈವಭಕ್ತಿ ಹಾಗೂ ಧನಾತ್ಮಕ ಚಿಂತೆಯಿಂದ ಮುಂದೆ ನಡೆದರೆ ಈ ಜೂನ್ ತಿಂಗಳು ನಿಮಗೆ ಅತ್ಯಂತ ಯಶಸ್ಸು ಅನ್ನೋದು ನೀಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಓಂ ನಮೋ ರಾಘವೇಂದ್ರಾಯ ನಮಃ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.